ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ನನ್ನ ಮೇಲೆ ನನಗೆ ತುಂಬಾ ನಂಬಿಕೆ, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ಒಂಚೂರು ಗ್ಯಾಬಲ್ ಬಿಲ್ಡಪ್ ತಗೊಳ್ಳೋಣ ಅಂದ್ರೆ ನಮ್ಮ ಮನೇಲಿ ಯಾರು ಬಿಡೋದೇ ಇಲ್ಲ ನನಗೆ ಬಿಲ್ಡಪ್ ಮಾಡ್ತಾ ಇದ್ರೆ ಅವ್ರು ಮಾಡಿಸ್ಕೊಂಡಾನೆ ಅವ್ರೆ ಬೇಕು. ಇದು ಆಟಕೊಂಡು ಲೆಕ್ಕಕ್ಕಿಲ್ಲ ನಮ್ಮ ಅಜ್ಜಿನೇ. ನನ್ನನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಇನ್ನ ಈ ವಿಡಿಯೋ ನಾವು ಲೆಕ್ಕ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ತುಂಬಾ ಜನ ಯಾಕೆ ರೆಗ್ಯುಲರ್ ಆಗಿ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ರಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇತ್ತು, ಅದರಿಂದ ನನಗೆ ವಿಡಿಯೋ ಎಡಿಟ್ ಇರ್ಬೋದು ಅಥವಾ ಎಲ್ಲ ನಾನೇ ಮಾಡ್ಕೋಬೇಕು. ಅದರಿಂದ ನನಗೆ ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಯೂಟ್ಯೂಬ್ಗೆ ನಾನು ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಐ ಆಮ್ ಸಾರಿ. ಅದಕ್ಕೆ ಇವತ್ತಿನ ಸ್ಪೆಷಲ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಏನು ಅಂತ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಈಗ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಸಾರಿ, ಏನು ಮೇಕಪ್ ಅಪ್ಲೈ ಮಾಡಿಲ್ಲ. ಮನೇಲಿ ರೆಡಿ ಆಗ್ಬೇಕಾಗಿತ್ತು, ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಅದಕ್ಕೆ ಆನ್ ದ ವೇ ಹೋಗ್ತಾ ರೆಡಿ ಆಗೋಣ ಅಂತ ಅನ್ಕೊಂಡು. ಜೊತೆಗೆ ನೀವೆಲ್ಲರೂ ಕೇಳ್ತಾ ಇದ್ರಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ನೀವ್ ಯಾವ ರೀತಿ ಮೇಕಪ್ ಮಾಡ್ಕೊಂತೀರಾ ಎಲ್ಲ ಕೇಳ್ತಾ ಇದ್ರಿ. ಇವತ್ತು ಯಾವ ತರ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಸೊ ಇಂಕಿ ಪಿಂಕಿ ಮಾಡೋಣ. ಓಕೆ, ಇದನ್ನ ನನ್ನ ತಮ್ಮನ ಕೈಲಿ ಪಿಕ್ ಮಾಡ್ಸೋಣ. ಇದಕ್ಕಾದ್ರೂ ಮುಖ ತೋರಿಸ ನೋಡಿ. ಓಕೆ, ನೋಡೋಣ. ಗೋಲ್ಡನ್ ಗ್ಲೋ ಮೇಕಪ್. ಈ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ಫೇಸಸ್ ಕನ್ನಡ ಅವರ ಗೋಲ್ಡ್ ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಬೇಸಾಗಿ ಯೂಸ್ ಮಾಡ್ತೀನಿ. ಏನಕ್ಕಂದರೆ ನೀವೇ ನೋಡ್ತಿದ್ದೀರಾ ಎಷ್ಟು ಇನ್ಸ್ಟಂಟ್ ಗ್ಲೋ ಕೊಡ್ತಿದೆ ಅಂತ. ನೆಕ್ಸ್ಟು ಫೌಂಡೇಶನ್ಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಏನಕ್ಕಂದರೆ ಇದರಲ್ಲಿ ಶಿಯಾ ಬಟರ್ ಇರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಗ್ಲೋ ಕೊಡುತ್ತೆ. ಕಂಪ್ಲೀಟಾಗಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸಾರಿ, ಬೇಜಾರು ಮಾಡ್ಕೊಬೇಡಿ, ತುಂಬ ಕ್ರಾಸ್ ಆಗ್ತಿದೆ. ಫ್ರೇಮ್ ಏನಾದರೂ ಹಾಗೆ ಹೀಗೆ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ನನ್ನನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ಇನ್ನು ಈ ವಿಡಿಯೋ ನಾವು ಲೆಕ್ಕ. ಈ ಕ್ರೀಮ್ನ ನಾನು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಫೇವ್ರೆಟ್ ಶೇಡ್ ಆ್ಯಂಡ್ ಫೇವ್ರೆಟ್ ಲಿಪ್ಸ್ಟಿಕ್, ಫೇಸಸ್ ಕನ್ನಡ ಅವರ ಕಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್. ನನ್ನ ಫೇವ್ರೆಟ್ ಏನಕ್ಕಂತ ಹೇಳಿದ್ರೆ ಇದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್ ಕೂಡ. ಎಸ್, ಇದನ್ನು ನಾನು 3-in-1 ಆಗಿ ಯೂಸ್ ಮಾಡ್ತೀನಿ. ಐ ಶ್ಯಾಡೋ ಆ್ಯಂಡ್ ಚೀಕ್ ಡೆಂಟ್ ಆ್ಯಂಡ್ ಲಿಪ್ಸ್ಟಿಕ್. ಎಸ್, ಸಕ್ಕತ್ತಾಗಿದೆ ಈ ಶೇಡು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನೀವೆಲ್ಲ ಇದನ್ನು ಪರ್ಚೇಸ್ ಮಾಡಬಹುದು. ಇದನ್ನು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಲುಕ್ ಕೊಡ್ತಿದೆ. ಆ್ಯಂಡ್ ನ್ಯೂಡ್ ಲಿಪ್ಸ್ಟಿಕ್ ಆ್ಯಂಡ್ ನ್ಯೂಡ್ ಲುಕ್ ಕೊಡುತ್ತೆ. ಅದರಿಂದ ನನ್ನ ಫೇವ್ರೆಟ್ ಇದು. ನೆಕ್ಸ್ಟು ಲೈಟಾಗಿ ಮಸ್ಕಾರ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್, ಐಲೈನರ್. ಅಂತ ಹೇಳಿದರೆ ಡ್ರೈವಿಂಗಲ್ಲಿ ಹೋಗ್ತಾ ಕಾರಲ್ಲಿ ಆನ್ ದ ವೇ ಐಲೈನರ್ ಹಾಕೊಳ್ಳೋದು. ಇದ್ರ ಒಳಗಡೆ ಹೋಗ್ತೀವಿ, ಮಾಡಿದ್ವಿ, ಸಿಕ್ತು. ನನ್ನ ಮೇಲೆ ನನಗೆ ತುಂಬ ನಂಬಿಕೆ, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡೆ ಹಾಕೋತಾ ಇದ್ದೀನಿ ಅಂತ ಅನಿಸ್ತಿದೆ ನನಗೆ. ಐಲೈನರ್ ಟ್ರಾವೆಲಿಂಗಲ್ಲಿ ಟ್ರೈ ಮಾಡೋಣ. ಕಷ್ಟಪಟ್ಟು ಹಾಕೋತಾ ಇದ್ರೆ ಔಟ್ ಆಫ್ ಫೋಕಸ್ ಹೋಗ್ತೀವಿ. ನಾಟ್ ಬ್ಯಾಡ್. ಫೈನಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಹೇಗಿದೆ ನನ್ನ ಗೋಲ್ಡನ್ ಗ್ಲೋ ಮೇಕಪ್ ಅನ್ನೋದನ್ನ ಕಮೆಂಟ್ ಮಾಡಿ. ಐ ಹೋಪ್ ಈ ನನ್ನ ಗೋಲ್ಡನ್ ಗ್ಲೋ ಮೇಕಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಪ್ರಾಡಕ್ಟ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಅದ್ರ ಮುಖಾಂತರ ನೀವು ಪರ್ಪಲಲ್ಲಿ ಶಾಪ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಆ ಸ್ಕಿನ್ ಕೇರ್ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಹೇಳ್ದೆ, ನಾವು ಹೋಗ್ತಿರೋ ಊರ ಹೆಸರೇ ಹೇಳಿಲ್ಲ ನಿಮ್ಗೆ. ನಾನು ಹೋಗ್ತಿರೋ ಊರ್ ನೇಮು
ರಂಗಚಳ್ಳಿ. ಅದನ್ನ ನಾವು ಹೊಂಗೆ ಅಂತ ಕರಿತೀವಿ. ಯಾಕಂದ್ರೆ ಕಾಡು, ಫುಲ್ ಕಾಡು, ಅದ್ರ ಮಧ್ಯೆ 2 ಮನೆ ಇರೋದು. ಸೊ ಅದಕ್ಕೆ ನಾವು ಹೊಂಗೆ ಅಂತ ಕರಿತೀವಿ. ಈಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಪ್ರೀತು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಯಾಕಾಗಲ್ಲ? ಸೀರಿಯಸ್ ಆಗಿ ಹೇಳ್ತಾ ಇರೋದು ವಿಡಿಯೋ ಮಾಡು ಅಂತ. ಇನ್ನೇನು ನೀನು ಕರ್ಕೊಂಡು ಬಂದಿದ್ದು? ತಿನ್ನೋದಕ್ಕೆಲ್ಲ ನಾನು ಕರ್ಕೊಂಡ್ ಬರ್ಲಿಲ್ಲ, ನಿನ್ನ ವಿಡಿಯೋ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದು. ವಿಡಿಯೋ ಏನಕ್ಕೆ ಅಂತ ಹೇಳು. ನೀನ್ ಯಾರು ಕರ್ಕೊಂಡ್ ಬಂದಿಲ್ಲ ಅಲ್ಲಿ, ನಿನ್ನ ನಾವ್ ಕರ್ಕೊಂಡು ಹೋಯ್ತಾರಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲಾನು ಕರ್ಕೊಂಡು ಹೋಯ್ತಾರ. ಅಣ್ಣ ಆಯ್ತು, ನೀವೇ ಕರ್ಕೊಂಡು ಹೋಗ್ತಾ ಇರೋದು, ನಾನು ಕೂತಿದ್ದೀನಿ. ಸರಿನಾ, ಆಯ್ತು ಬಿಡು. ಆದ್ರೆ ಅವನ್ನ ನಾನ್ ಕರ್ಕೊಂಡ್ ಬಂದಿರೋದು ವಿಡಿಯೋ ಮಾಡ್ಲಿ ಅಂತ ಹೇಳ್ಬಿಟ್ಟು. ಮಟನ್ ಊಟ ಮಾಡ್ಕೊಂಡು ನಾನ್ ಕರ್ದಿದ್ದು. ಆಯ್ತು, ಒಂಚೂರು ಗ್ಯಾಪಲ್ಲಿ ಬಿಲ್ಡಪ್ ತಗೊಳ್ಳೋಣ ಅಂದ್ರೆ ನಮ್ಮ ಮನೇಲಿ ಯಾರು ಬಿಡೋದೇ ಇಲ್ಲ ನನಗೆ ಬಿಲ್ಡಪ್ ತಗೊಳ್ಳೋದಕ್ಕೆ. ಇವಾಗ ಅವನ್ನ ಹೆಂಗ ಒಪ್ಸ್ಬೇಕು ಅನ್ನೋದು ನನ್ಗೆ ಗೊತ್ತು. ಮಾಡ್ತೀವೋ ಇಲ್ವೋ ಇದೆ. ನಾನು ಹಿಂದೆ ಎಲ್ಲ ಏನೇನ್ ನಾನು ನಿನ್ಗೆ ಹೆಲ್ಪ್ ಮಾಡಿದೀನಿ ಅನ್ನೋದೆಲ್ಲ ಮರ್ತೋಗ್ಬಿಟ್ಟಿದ್ಯಾ ಪ್ರೀತು? ಇಷ್ಟೇನಾ ಪ್ರೀತು? ನಾನು ಎಷ್ಟೆಲ್ಲ ನಿನ್ಗೆ ಸಹಾಯ ಮಾಡಿದ್ದೀನಿ, ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ. ಆಯ್ತು, ನಾನು ಹಿಂಗೆ ಒಂದು ಶರ್ಟ್ ಕೊಡಿಸ್ತೀನಿ ಅಷ್ಟೇ. ಡೇಲ್ ಕತಾಮ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದು ಜಾಸ್ತಿ ಕೇಳಂಗಿಲ್ಲ. ಶರ್ಟ್ ಅಂದ್ರೆ ನಾನು 50 ರೂಪಾಯಿದಾದ್ರೂ ಕೊಡ್ಸ್ಬೋದು ಸಂಡೆ ಬಜಾರಲ್ಲಿ. ನಮ್ಮಪ್ಪ ನಿಮ್ಮಪ್ಪ ಇಬ್ರು ಒಂದೇ ಅಲ್ವೇನೋ. ಒಂದ್ 50 ರೂಪಾಯಿದಾದ್ರೂ ಆಗ್ಬೋದು, 100 ರೂಪಾಯಿದಾದ್ರೂ ಆಗ್ಬೋದು. ಶರ್ಟ್ ಕೊಡಿಸ್ತೀನಿ ಅಂದಿದ್ದೀನಿ, ಅವ್ನು ಹೂ ಅಂತ ಹೇಳಿದಾನೆ. ನೀವುಗಳೇ ಸಾಕ್ಷಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಇರೋದು ನಿಮ್ಗೆ ಮಾರಿ. ಶರ್ಟ್ಗೋಸ್ಕರ ಸ್ವಾಭಿಮಾನ ಮಾಡ್ಕೊಂಡಲ್ಲ ಅಣ್ಣ. ಹಂಗೆ ಕಮೆಂಟ್ ಬರೋದು ಶರ್ಟ್ಗೆ ಸೇಲ್ ಆಗ್ಬಿಟ್ಟ ಅಷ್ಟೇ. ಅದು ಮುಗೀತು, ಶರ್ಟ್ಗೆ ಸೇಲ್ ಆಗ್ಬಿಟ್ಟ ಅವನು. ಇವರು ಫಸ್ಟ್ ನನಗೆ ಆಕ್ಚುಲಿ ಹೆಸರು ಗೊತ್ತಿಲ್ಲ. ಶಿವಮಜ್ಜಿ ಫಸ್ಟ್, ಅವರು ಇವರು ಸೆಕೆಂಡ್ ಗುಂಡಮಜ್ಜಿ, ಶಿವಮಜ್ಜಿ, ಗೌರವಜ್ಜಿ. ಇದು ಆಟುಕೊಂಡು ಲೆಕ್ಕಕ್ಕಿಲ್ಲ ನಮ್ಮಜ್ಜಿ. ಇವ್ರು 4ನೇ ಅವರು ನಮ್ಮಜ್ಜಿ. ಗೌರವಜ್ಜಿ ಇವರು 5ನೇ ಅವರು. ಅಜ್ಜಿ ನಿಮ್ಮ ಹೆಸರು? ನಿಂಗಮ್ಮಜ್ಜಿ. ಇವರು ಲಾಸ್ಟ್ ವಿಜಯಮ್ಮ ಅಂತ. ಇವರು 6 ಜನ ಅಜ್ಜಿದಿರು ಎಲ್ಲ ಒಟ್ಟಿಗೆ ಸೇರಿದೀವಿ ಇವತ್ತು. ನಮ್ ಗಿರೀಶ್ ಅಂತ ಇದ್ದಾರೆ, ನಮ್ ಕಸಿನ್ಸ್. ಅವ್ರದ್ದು ಏನೋ ಬಿಗ್ ರೂಟ್ ಆಯ್ತು, ಮದ್ವೆಗೆ ಬರೋದಕ್ಕಾಗಲಿಲ್ಲ, ಅದಕ್ಕೆ ಬಿಗ್ ರೂಟ್ ಬಂದಿದ್ವಿ. ಎಷ್ಟೊಂದು 1.5 ವರ್ಷ ಆದ್ಮೇಲೆ ಆಫ್ಟರ್ ಅ ಲಾಂಗ್ ಟೈಮ್ ಇಡೀ ಫ್ಯಾಮಿಲಿ ಸೇರಿದೆ. ನನ್ಗಂತೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಐ ಲವ್ ಯು ಅನ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಮೇಲ್ಗಡೆ ಎಲ್ಲರ ಜೊತೆ ಮಾತಾಡಿದ್ದಾಯ್ತು, ತಲೆ ಮಾಡಿದ್ದಾಯ್ತು, ಊಟನೂ ಆಯ್ತು, ಫಂಕ್ಷನ್ ಫೋಟೋಸ್ ಎಲ್ಲ ಆಯ್ತು, ಕಂಪ್ಲೀಟ್ ಆಯ್ತು. ಈಗ ನನ್ನ ಫೇವ್ರೆಟ್ ಪ್ಲೇಸ್ ಅಂಡ್ ಜಾಸ್ತಿ ಮೆಮೊರಿ ಇರೋ ಪ್ಲೇಸ್ ಅಂತ ಹೇಳಿದ್ರೆ ಈ ತೋಟ. ಸೊ ಕಂಪ್ಲೀಟ್ ಸಖತ್ ಇಷ್ಟ ಈ ತೋಟ ನನಗೆ. ಏನಕ್ಕಂತ ಹೇಳಿದ್ರೆ, ನಾನು ಸ್ಕೂಲ್ ಮುಗಿಸ್ಕೊಂಡು ಏನಾದ್ರು ರಜಾ ಇದ್ರೆ ಇಲ್ಲಿಗೆ ಬಂದ್ಬಿಡ್ತಿದ್ದೆ. ನನ್ನ ದೊಡ್ಡಮ್ಮನ ಮಗಳು ಭಾಗ್ಯ ಅಂತ ಇದ್ದಾಳೆ, ಅವಳ ಜೊತೆ ಫುಲ್ ಎಳ್ನೀರು ಕುತ್ಕೊಂಡು ಇಲ್ಲೆಲ್ಲ ಸಪೋಟ ಕಾಣಿಸ್ತಿದ್ಯಲ್ಲ, ಕಂಪ್ಲೀಟ್ ತೋಟ ನಮ್ಮ ದೊಡ್ಡಮ್ಮರದೆ. ಸಪೋಟ ಎಲ್ಲ ತಿನ್ಕೊಂಡು ಕಣ್ಣ ಮುಚ್ಚಲ ಆಟ ಆಡಿಕೊಂಡು ಸಕ್ಕತ್ ಮೆಮೊರೀಸ್ ಇದೆ ಇಲ್ಲಿ ನನಗೆ. ನಾನು ನಮ್ಮೂರಿಗಿಂತ ಅಂದರೆ ನನ್ನ ಸ್ವಂತ ಊರು ದೊಡ್ಡಕೊಪ್ಪಳಿಗಿಂತ ನನಗೆ ಜಾಸ್ತಿ ಮೆಮೊರೀಸ್ ಇರೋದಂತ ಹೇಳಿದ್ರೆ ಈ ಊರಲ್ಲಿ. ಬೇರೆ ಈ ತೋಟದಲ್ಲಿ ಇದ್ರೂ ಬೇರೆ ತೋಟಲೆಲ್ಲ ಕಳ್ತನ ಮಾಡೋದು, ತಿನ್ನೋದು,
ಈ ಥರ ಎಲ್ಲ ಮಾಡಿದ್ದೀನಿ. ಸಖತ್ ಮೆಮೊರಿ ಇದೆ ಇಲ್ಲಿ, ಸಖತ್ ಇಷ್ಟ ನನಗೆ ಈ ಪ್ಲೇಸು. ಚೆನ್ನಾಗಿತ್ತು. 1.5 ವರ್ಷ 2 ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು, ಸಖತ್ ಖುಷಿ ಆಯಿತು ನನಗೆ. ನಮ್ಮೂರು ಸುಗ್ನಳ್ಳಿ ಮತ್ತು ದೊಡ್ಡಕೊಬ್ಲು, ಅದನ್ನು ನಾನು ನಿಮಗೆ ಇನ್ನೊಂದ್ಸಲ ಯಾವಾಗಾದರೂ ಫ್ರೀಯಾಗಿದ್ದಾಗ ಹೋಗ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಆ ಊರೆಲ್ಲ ಹೇಗಿರುತ್ತೆ ಅಂತ, ತೋಟ ಎಲ್ಲ ಹೇಗಿದೆ. ಫೋಟೋ ಶೂಟ್ಗಂತೂ ಸಕ್ಕತ್ತಾಗಿರುತ್ತೆ, ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೆಲ್ಲ ಇಲ್ಲಿ ಮಸ್ತಾಗಿರುತ್ತೆ. ಬಟ್ ಅದೇ ಟೈಮ್ ಮಾಡ್ಕೊಂಡು ಬರಬೇಕು, ಯಾವಾಗಾದರೂ ಫ್ರೀಯಾಗಿದ್ದಾಗ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೆಮೊರೀಸ್ ಎಲ್ಲ ಇನ್ನೂ ಕಲೆಕ್ಟ್ ಮಾಡಿಕೊಂಡು ಹೋಗಬೇಕು. ಇದು ನಮ್ಮ ತೋಟ ಹೇಗಿದೆ ನೋಡಿ. ಆ್ಯಂಡ್ ಇನ್ನೊಂದು ಫನ್ನಿ ಪಾರ್ಟ್ ಏನು ಗೊತ್ತಾ, ಏನಂತ ಹೇಳಿದ್ರೆ, ಎಲ್ರೂ ನಾನು ಹೋಗ್ಬಿಟ್ಟು ಫುಲ್ ಸಖತ್ತಾಗಿ ಮಾತಾಡ್ಸಿದ್ರೆ ಎಲ್ರೂ ನೀನೇನು ಡೈಲಿ ನೋಡ್ತೀನಲ್ಲ, ಏನು ಮಾತಾಡ್ಸೋದು ಏನು ನೋಡೋದು ಅಂತ ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಅಪ್ಪ ದೇವ್ರೆ ಅಂತ ಅಂದ್ಕೊಂಡೆ, ಸಖತ್ ಅವಮಾನ ಆಯಿತು. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ, ಬಟ್ ನನಗೆ ಖುಷಿ ಆಯಿತು ಎಲ್ರೂ ಮಾತಾಡಿಸಿ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲರೂ ಕೀಟ್ಲೆ ಮಾಡಿದ್ರು, ಎಲ್ಲ ಕಾಲು ಹೇಳಿದ್ರು, ಚೆನ್ನಾಗಿತ್ತು ಒಂಥರ. ಅಂದರೆ ಶೂಟಿಂಗ್ ಅಂತ ಇದ್ದು ಇಲ್ಲಿಗೆ ಬಂದು ಆ ಇನ್ನೋಸೆಂಟ್ ಮಾತುಗಳು ಇರ್ಬೋದು, ಸಖತ್ ಖುಷಿ ಆಯಿತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್, ಟೇಕ್ ಕೇರ್.